ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಡುಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಸ್ಟೂಡೆಂಟ್ಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. KEA ಬಗ್ಗೆ ಇರ್ಬೋದು, VTU ಆಫ್ VTU ಮೆಟೀರಿಯಲ್ಸ್ ಎಲ್ಲ ಥರ ಅಪ್ಡೇಟ್ಸು ನಿಮಗೆ ಸಿಗುತ್ತೆ. ಸ್ಟೂಡೆಂಟ್ಸ್, ಲೇಟ್ ಮಾಡೋದು ಬೇಡ, ಈಗ ಡೈರೆಕ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅವರು ಬೇಗ ಜಾಯ್ನ್ ಆಗಿ. ನಿಮಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಅಪ್ಡೇಟ್ ಕೂಡ ನಿಮಗೆ ವಾಟ್ಸಪ್ ಗ್ರೂಪಲ್ಲೇ ಕೊಡ್ತೀವಿ. ಸೊ ಸ್ಟೂಡೆಂಟ್ಸ್, ಈಗ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಿಮಗೆ ಇದೇ ಪ್ರಾಬ್ಲಮ್ ಬರದೇ ಇರ್ಬೋದು, ಬಟ್ ಈ ಟಾಪಿಕ್ ಪ್ರಾಬ್ಲಮ್ ನಿಮಗೆ ಖಂಡಿತ ಬರುತ್ತೆ. ಸೊ ಯಾವ್ಯಾವ ಕಂಪಲ್ಸರಿ ಟಾಪಿಕ್ ಅಥವಾ ಮ್ಯಾಂಡೇಟ್ರಿ ಟಾಪಿಕ್ ನಿಮಗೆ ಎಕ್ಸಾಮಿಗೆ ಬರ್ಬೋದು, ಅದೇ ಎಲ್ಲ ಟಾಪಿಕ್ ಬಗ್ಗೆ ಒಂದೊಂದು ಕ್ವೆಶನ್ನ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ಈಗ ಫಸ್ಟ್ ಕ್ವೆಶನ್ ಬಂದು find del phi if del is equal to x cube plus y cube plus z cube minus 3xyz at the point 1, -1, 2. ಸೊ ಸ್ಟೂಡೆಂಟ್ಸ್, ಇದು ತುಂಬಾ ಈಸಿ ಕ್ವೆಶನ್. ಸೊ ಇಲ್ಲಿರೋ ಫೈನ ನೀವು ತಗೋಬೇಕು ಗಿವನ್ ಅಂತ. ಸೊ ಟು ಫೈಂಡ್ ಡೆಲ್ ಫೈಗೆ ಒಂದು ಫಾರ್ಮುಲಾ ಇರುತ್ತೆ. ಈ ಫಾರ್ಮುಲಾ ನಿಮಗೆ ಹ್ಯಾಂಡ್ ಬುಕ್ಕಲ್ಲಿ ಕೂಡ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪೇಜ್ ನಂಬರ್ 9 ಡೌನಲ್ಲಿ ನಿಮಗೆ ಗ್ರೇಡಿಯಂಟ್ ಆಫ್ ಫೈ ಇದೇ ಫಾರ್ಮುಲಾ ನಿಮಗೆ ಕೊಡ್ತೆ. ಈ ಫಾರ್ಮುಲಾ ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ಸೊ ನೀವು ಈ ಫಾರ್ಮುಲಾ ತೊಗೊಂಡು ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಈಗ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಈಗ ಪಾರ್ಷಿಯಲ್ ಫೈ ಬೈ ಪಾರ್ಷಿಯಲ್ ಎಕ್ಸ್ ಹತ್ರ ನೀವು ಈ ಥರ ಎಕ್ಸ್ ಟರ್ಮ್ ಇದನ್ನು ನೀವು ಡಿರೈವೇಷನ್ ಮಾಡ್ಕೋಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಾಗುತ್ತೆ. ಸೊ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿರೈವೇಷನ್ ಮಾಡಿದಾಗ ನಮಗೆ ಇದು 3x² ಬರುತ್ತೆ. ಹಾಗೆ ಇದರಲ್ಲಿ ಎಕ್ಸ್ ಟರ್ಮ್ ಇಲ್ಲದೆ ಇರೋ ಕಾರಣ ಇದು 0 ಆಗುತ್ತೆ, ಇದು 0 ಆಗುತ್ತೆ. ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಬಂದು 1 ಆಗುತ್ತೆ. ಸೊ 3yz ಬರುತ್ತೆ. ಸೊ 3x² ಮೈನಸ್ 3yz ನಿಮಗೆ ಇಲ್ಲಿ ಬಂತು. ಓಕೆನಾ ಸ್ಟೂಡೆಂಟ್ಸ್? ಇದೇ ಥರ y ಆ್ಯಂಡ್ z ನೀವು ಮಾಡಿ. ಓಕೆನಾ? ಇವಾಗ yದು ಮಾಡಿದ್ರೆ 3y² ಇದು 0 ಆಗಿರುತ್ತೆ, ಇದು 0 ಆಗುತ್ತೆ, 3xz ಉಳಿಯುತ್ತೆ. ಸೊ i ಕ್ಯಾಪ್, j ಕ್ಯಾಪ್, k ಕ್ಯಾಪ್ ಎಲ್ಲ ಹ್ಯಾಸಿಟೀಸ್ ಹಂಗೆ ಬರ್ಕೊಂಡಿದ್ದೀನಿ. ಸೊ ಈಗ ನಿಮಗೆ ಈ ಸಿಂಪ್ಲಿಫಿಕೇಶನ್ ಆಯಿತು. ಸೊ ಈಗ ಅಟ್ ದಿಸ್ ಪಾಯಿಂಟ್ ನೀವು 1, -1, 2 ಈ ಪಾಯಿಂಟ್ನ ನೀವು XYZ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ? ಸೊ ಡೆಲ್ ಫೈ ಇಸ್ ಈಕ್ವಲ್ ಟು ನೀವಿಲ್ಲಿ 1² 3 1s 3 ಆಗುತ್ತೆ. ಸೊ ಇಲ್ಲಿ -1 2 ಹಾಕಿದಾಗ 3 2s 6, ಮೈನಸ್ ಇರೋ ಕಾರಣ ಪ್ಲಸ್ ಆಗುತ್ತೆ. ಸೊ 3 + 6 i ಕ್ಯಾಪ್ ಆಯಿತು. ಸೊ ನೀವು ಈ ಥರ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡಿದಾಗ ನಿಮಗೆ ಈ ಆನ್ಸರ್ ಸಿಗುತ್ತೆ. ಸೊ ಇಷ್ಟು ವೆರಿ ಈಸಿ ಸ್ಟೂಡೆಂಟ್ಸ್ ಇದು. ಸೊ ಸ್ಟೂಡೆಂಟ್ಸ್, ಇದು ಸೆಕೆಂಡ್ ಇಂಪಾರ್ಟೆಂಟ್ ಕ್ವೆಶನ್. ಇಫ್ ಎಫ್ ವೆಕ್ಟರ್ ಇಸ್ ಈಕ್ವಲ್ ಟು ಡೆಲ್, ಈ ಥರ ನಿಮ್ಗೆ ಇಕ್ವೇಶನ್ ಕೊಟ್ಟಿದ್ರೆ ಫೈಂಡ್ ಡೈವರ್ಜೆನ್ಸ್ ಎಫ್ ವೆಕ್ಟರ್ ಆ್ಯಂಡ್ ಕರ್ಲ್ ಎಫ್ ವೆಕ್ಟರ್. ಸೊ ಈ ಥರ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಇದನ್ನು ಲೈಕ್ ಸಾಲ್ವ್ ಮಾಡೋದು ತುಂಬಾ ಈಸಿ. ಸೇಮ್ ಗಿವನ್ ಏನು ಕೊಟ್ಟಿರ್ತಾರೋ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್, ಇವಾಗ ಎಫ್ ವೆಕ್ಟರ್ ಇರುತ್ತೆ ಅಲ್ವಾ, ಸೊ ಆ ಎಫ್ ವೆಕ್ಟರ್ ಸೇಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝಡ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಲೈಕ್ ಈಗ x³ ಇದಲ್ವಾ, x³ ಅಂದರೆ ಸೇಮ್ 3x² ಮೈನಸ್ 3yz ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝಡ್, ಹೀಗೆ. ಓಕೆನಾ? ಹಾಗೆ ಡೈವರ್ಜೆನ್ಸ್ ಫಾರ್ಮುಲಾ ಹ್ಯಾಂಡ್ ಬುಕ್ಕಲ್ಲಿದೆ, ನಿಮಗೆ ತೋರಿಸ್ತಿದ್ದೀನಿ. ಸೊ ಈ ಥರ ಇರುತ್ತೆ. ಮತ್ತು ಇದು ಸೊಲೊನಾಯ್ಡಲ್ದು, ಇದು ಕರ್ಲ್ದು, ಇದು ಡೈವರ್ಜೆನ್ಸ್ ಆಫ್ ವೆಕ್ಟರ್ ಫೀಲ್ಡ್ದು, ಹಾಗೆ ಆ್ಯಂಗಲ್ ಬಿಟ್ವೀನ್ ದ ಸರ್ಫೇಸಸ್, ಈ ಥರ ತುಂಬಾ ಎಲ್ಲ ಥರ ಫಾರ್ಮುಲಾಸ್ ಇದರಲ್ಲಿದೆ ಪೇಜ್ ನಂಬರ್ 10 ಸೊ ನಿಮಗೆ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ಡೈವರ್ಜೆನ್ಸ್ ಎಫ್ನ ಹೆಂಗೆ ಕಂಡುಹಿಡಿಯೋದು ಅಂದರೆ ಡೆಲ್ ಇಂಟು ಎಫ್ ವೆಕ್ಟರ್. ಸೊ ಇದನ್ನು ಇವಾಗ ನಮ್ಗೆ ಸಿಕ್ಕಿರೋ ಇಕ್ವೇಷನ್ನ ಮತ್ತೆ ವಿತ್ ರೆಸ್ಪೆಕ್ಟ್ ಟು XYZನ ನಾವು ಡಿರೈವ್ ಮಾಡಬೇಕು, ಅಷ್ಟೇ, ಸಿಂಪಲ್. ಸೊ ಡೆಲ್ ಇಂಟು ಎಫ್ ವೆಕ್ಟರ್ ಇಸ್ ಈಕ್ವಲ್ ಟು, ಈಗ ∂x ಆಫ್ 3x² ಮೈನಸ್ 3yz ಇದೆಯಲ್ಲ, ಇವಾಗ ನೋಡಿ ಅದನ್ನು ನಾನು ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 6x ಬರುತ್ತೆ ಅಷ್ಟೇ, ಅದು 0 ಆಗುತ್ತೆ. ಸೊ ಈ ಕಡೆ y ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇದು 0 ಆಗುತ್ತೆ, ಹಾಗೆ ವಿತ್ ರೆಸ್ಪೆಕ್ಟ್ ಟು ಝಡ್ ಅದು 0 ಆಗುತ್ತೆ. ಇನ್ನೇನು ಉಳಿಯುತ್ತೆ 6x + 6y + 6z. ಸೊ ನಮಗೆ ಡೈವರ್ಜೆನ್ಸ್ ಎಫ್ ಬಂದು 6 ಕಾಮನ್ ತಗೊಂಡ್ರೆ 6 ಆಫ್ x + y + z ಅಷ್ಟೇ. ಓಕೆನಾ? ಸೊ ಈಗ ನೆಕ್ಸ್ಟು ಕರ್ಲ್ ಎಫ್ ವೆಕ್ಟರ್ ಕಂಡುಹಿಡಿಯೋಕ್ಕೆ ನಿಮಗೆ ಫಾರ್ಮುಲಾ ಸೇಮ್ ಹ್ಯಾಂಡ್ ಬುಕ್ಕಲ್ಲೇ ತೋರಿಸಿದ್ದೀನಿ. ಓಕೆನಾ? ಸೊ ಸ್ಟೂಡೆಂಟ್ಸ್, ಇದು ತುಂಬಾ ಈಸಿ ಇದೆ. ಇದು ಸೇಮ್ ಇದು ನೀವು 12th ಓದಿರೋ ಥರನೇ, 12th ಅಥವಾ 10th ಇದು ಓದಿರ್ಬೋದು. ಸೊ ನಾವು
ಐ ವೆಕ್ಟರ್ನ ನಾವು ಕಂಡುಹಿಡಿಬೇಕು ಅಂದರೆ ಲೈಕ್ ಐ ಕಾಲಮ್ ಮತ್ತು ರೋ ಮತ್ತು ಕಾಲಮ್ನ ಕ್ಯಾನ್ಸಲ್ ಮಾಡಿ ಇನ್ನು 4 ಇರುತ್ತಲ್ಲ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈಗ ಡೋ ಬೈ ಡೋ ವೈ ಇನ್ ಲೈಕ್ ಅದು ವಿತ್ ರೆಸ್ಪೆಕ್ಟ್ ಟು 3z ಮಾಡಬೇಕು. ಲೈಕ್ 3z² ಲಾಸ್ಟ್ ಟರ್ಮ್ ನೋಡಿ 3z² ಮೈನಸ್ 3y² ಇದೆಯಲ್ಲ ಅದನ್ನು ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕಾಗುತ್ತೆ. ಮತ್ತು ಇದು 3y² ಮೈನಸ್ 3xzನ ವಿತ್ ರೆಸ್ಪೆಕ್ಟ್ ಟು z ಮಾಡಬೇಕಾಗುತ್ತೆ, ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ. ಸೊ ಅದು ಮಾಡಿದಾಗ ನಮಗೆ ನೋಡಿ ವಿತ್ ರೆಸ್ಪೆಕ್ಟ್ ಟು ನಾವು y ಮಾಡಿದಾಗ ಇಲ್ಲಿ ಫಸ್ಟ್ ಟರ್ಮ್ ಏನೂ ಇಲ್ಲ, ಸೊ ಅದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3x ಸಿಗುತ್ತೆ, -3x. ಸೊ ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಸೊ -3x ಹಾಗೆ ಈ ಕಡೆ ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ -3x ಸಿಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ -3x + 3x. ಓಕೆನಾ? ಸೊ ಇದೇ ಥರ ಮಾಡೋದು. ಸೊ ಇಲ್ಲಿ ಇದನ್ನು ಮಾಡೋಕ್ಕೆ ಐ ರೋ ಮತ್ತು ಐ ಕಾಲಮ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಐ ಸಿಗುತ್ತೆ. ಸೊ ಹಾಗೆ ಜೆ ಮಾಡಬೇಕು. ಜೆ ಮಾಡಿದಾಗ ಜೆ ರೋ ಮತ್ತು ಜೆ ಕಾಲಮ್ನ ಕ್ಯಾನ್ಸಲ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಲೈಕ್ ಡೋ ಬೈ ಡೋ ಎಕ್ಸ್ ಆಫ್ 3z² ಮೈನಸ್ 3yxನ ಅದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಹಾಗೆ ಈ ಕಡೆದು ವಿತ್ ರೆಸ್ಪೆಕ್ಟ್ ಟು ಝಡ್ ಮಾಡಬೇಕು. ಆಗ ನಮಗೆ ಈ ಈಕ್ವೇಷನ್ ಸಿಗುತ್ತೆ. ಇಲ್ಲಿ -3x + 3x 0, ಇದು 0, ಇದು 0. ಬಿಕಾಸ್ ಸೇಮ್ ಲೈಕ್ 1 - 1 0ನ ಅಲ್ವಾ? ಸೊ 0. ಈಗ ಸ್ಟೂಡೆಂಟ್ಸ್ ಇದು ಮೋಸ್ಟ್ ವೆರಿ ರಿಪೀಟೆಡ್ ಫೈಂಡ್ ದ ಡೈರೆಕ್ಷನಲ್ ಡಿರೈವೇಟಿವ್ ಕ್ವೆಶನ್. ಸೊ ಇದು 5 ಕೊಟ್ಟಿದ್ದಾರೆ. ಅಟ್ 1 - 2 - 1 ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ 2i cap minus j cap minus 2k cap. ಇಲ್ಲಿ ಒಂದು 5 ಕೊಟ್ಟಿದ್ದಾರೆ, ಹಾಗೆ ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋಣ ಅಂತ ಹೇಳ್ತೀನಿ. ಇದು ತುಂಬಾ ಈಸಿ ಸ್ಟೂಡೆಂಟ್ಸ್. ಈ ಫಾರ್ಮುಲಾ ಡೈರೆಕ್ಷನಲ್ ಡಿರೈವೇಟಿವ್ ಅಲ್ಲಿ 3 ಟೈಪ್ಸ್ ಆಫ್ ಫಾರ್ಮುಲಾ ಯೂಸ್ ಮಾಡ್ತೀವಿ. 3 ಟೈಪ್ಸ್ ಕೂಡ ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ಓಕೆನಾ? ಸೊ ಡೈರೆಕ್ಷನಲ್ ಡಿರೈವೇಟಿವ್ ಬಂದು del phi ಇಂಟು n cap. ಸೊ ಈ ಫಾರ್ಮುಲಾನ ನೀವು ಇಲ್ಲಿ ನೋಡ್ಬೋದು, ಪೇಜ್ ನಂಬರ್ 9 ಹ್ಯಾಂಡ್ ಬುಕ್ಕಲ್ಲಿ ಲಾಸ್ಟ್ ಒನ್. ಓಕೆ, ಸೊ ಈಗ ಇದು ಸೇಮ್ ಫಸ್ಟಲ್ಲಿ ಹೇಳಿರೋ ಥರನೇ ಇದು 5ನ ನೀವು ಸಾಲ್ವ್ ಮಾಡಿ. 5 ಕೊಟ್ಟಿರ್ತಾರೆ, del phiನ ನೀವು ಕಂಡುಹಿಡಿರಿ. ಅಂದರೆ ಅಲ್ಲಿ ಕೊಟ್ಟಿರೋ 5ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ, ಹಾಗೆ ವಿತ್ ರೆಸ್ಪೆಕ್ಟ್ ಟು ಝಡ್ನ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡಿದಾಗ ನಮಗೆ ಈ ಈಕ್ವೇಷನ್ ಸಿಗುತ್ತೆ. ಓಕೆನಾ? ಲೈಕ್ ಇವಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನಮಗೆ 2xy ಓಕೆ ಪ್ಲಸ್ 4z² ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ. ಓಕೆ, ಈಗ ಅಟ್ ಪಾಯಿಂಟ್ 1 - 2 1 ಅಂದರೆ ಇವಾಗ XYZ ಎಲ್ಲಿರುತ್ತೆ ಅಲ್ಲಿ ನೀವು x = 1 - 2 ಹಾಗೆ -1ನ ಇದು ಮಾಡಿ. ಆಗ ನಿಮಗೆ ಇದು del phi ಈಕ್ವೇಷನ್ ಸಿಗುತ್ತೆ. ಸೊ x = 1, y = -2, z = -1ನ ಅಪ್ಲೈ ಮಾಡಿ. ಸೊ ಈಗ ನೆಕ್ಸ್ಟು ಯೂನಿಟ್ ವೆಕ್ಟರ್ ಬಂದು ಇಲ್ಲಿ ಹ್ಯಾಂಡ್ ಬುಕ್ಕಲ್ಲಿ ಅದ್ರ ಮೇಲ್ಗಡೆನೇ ಇರುತ್ತೆ. ಸೊ ಈಗ ನಾವು ಎನ್ ಕ್ಯಾಪ್ ಕಂಡುಹಿಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಎನ್ ಕ್ಯಾಪ್ ಕಂಡುಹಿಡಿಯೋಕ್ಕೆ ನಮಗೆ ಎ ವೆಕ್ಟರ್ ಬೇಕಾಗುತ್ತೆ. ಸೊ ಅಲ್ಲಿ ಒಂದು ವೆಕ್ಟರ್ ಕ್ವೆಶನಲ್ಲಿ ನಮಗೆ ಕೊಟ್ಟಿದ್ರು, ಅದನ್ನು ನಾವು ಇಲ್ಲಿ ಎ ವೆಕ್ಟರ್ ಅಂತ ತಗೋತಾ ಇದ್ದೀವಿ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕಂಡುಹಿಡಿಬೇಕು. ಸೊ ರೂಟ್ ಆಫ್ ಈಗ ಈಕ್ವೇಷನ್ ಎನ ನಾವು ಮಾಡ್ತೀವಿ. ಸೊ 2² ಪ್ಲಸ್ -1² ಪ್ಲಸ್ -2² ಮಾಡ್ತೀವಿ. ಸೊ 4 + 1 + 4. ಸೊ 4 + 1 + 4 9 ಆಗುತ್ತೆ. ಸೊ √9 ಬಂದು ವಿಚ್ ಇಸ್ ಈಕ್ವಲ್ ಟು 3. ಓಕೆನಾ? ಈಗ ಎ ವೆಕ್ಟರ್ ಅಂದರೆ ಅಲ್ಲಿ ಕೊಟ್ಟಿದ್ದೀವಿ ನೋಡಿ 2i cap minus j minus 2k cap ಅದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಂದು 3. ಸೊ ಅದನ್ನು ಬರ್ಕೊಂಡಿದ್ವಿ. ಈಗ ಡೈರೆಕ್ಷನಲ್ ಡಿರೈವೇಟಿವ್ ಕಂಡುಹಿಡಬೇಕು. ಸೊ ಡೈರೆಕ್ಷನಲ್ ಡಿರೈವೇಟಿವ್ ಕಂಡುಹಿಡಿಯೋಕ್ಕೆ ನಮ್ಗೆ 2 ಬೇಕಾಗಿತ್ತು, ಒಂದು del phi ಹಾಗೆ ಒಂದು n cap. ಸೊ ನಾವು ಅವೆರಡನ್ನೂ ಫೈಂಡ್ ಮಾಡಿದ್ವಿ. ಈಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಈಗ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಸೊ 2 × 0 0 ಹಾಗೆ -1 × 1 +1 ಇಲ್ಲಿ /3 ಇದೆ n cap ಹತ್ರ. ಸೊ /3 ನೆಕ್ಸ್ಟ್ -10 × -2 +20/3. ಓಕೆ, ಇದು /3 ನಿಮ್ಗೆ ಯಾಕೆ ಬಂತು ಅಂದರೆ ಇಲ್ಲಿ 1/3 × 2i cap j cap ಅದನ್ನ ಇಂಟು ಮಾಡ್ಕೊಂಡ್ಮೇಲೆ ನೀವು ಇದನ್ನು ಮಾಡಿದಾಗ ನಿಮ್ಗೆ ಈ ಆನ್ಸರ್ ಸಿಗುತ್ತೆ, ವಿಚ್ ಇಸ್ ಈಕ್ವಲ್ ಟು 21/3 ವಿಚ್ ಇಸ್ ಈಕ್ವಲ್ ಟು 7. ಇದು ತುಂಬಾ ಈಸಿ, ಹಾಗೆ ಇದು ಕೂಡ ನಿಮಗೆ 7 ಮಾರ್ಕ್ಸ್ಗೆ ಬರುತ್ತೆ ಸ್ಟೂಡೆಂಟ್ಸ್. ನಮಗೆ ಮಾಡ್ಯೂಲ್ 2 ಅಲ್ಲಿ ಈ ಫಾರ್ಮುಲಾಸ್ ಮೇಲೆ ಕ್ವೆಶನ್ ಬರುತ್ತೆ. ಒಂದು ಡೆಲ್ಟಾ ಫೈ ಕಂಡುಹಿಡಿಯೋಕ್ಕೆ ಯೂನಿಟ್ ವೆಕ್ಟರ್, ನೆಕ್ಸ್ಟು ಡೈರೆಕ್ಷನಲ್ ಡಿರೈವೇಟಿವ್
ಆ್ಯಂಗಲ್ ಬಿಟ್ವೀನ್ ದ ಸರ್ಫೇಸಸ್, ಡೈವರ್ಜೆನ್ಸ್ ಆಫ್ ವೆಕ್ಟರ್ ಫೀಲ್ಡು, ಕರ್ಲು, ಸೊಲೋನಾಯ್ಡಲ್ಲು, ಇರ್ರೋಟೇಷನಲ್, ಇಷ್ಟು ಫಾರ್ಮುಲಾಸ್ ಮೇಲೆ ನಮಗೆ ಕ್ವೆಶನ್ಸ್ ಬರುತ್ತೆ. ಸೊ ಇದು ಬಿಟ್ಟು 2 ಥಿಯರಮ್ ಬರುತ್ತೆ. ಸೊ ಅದರಲ್ಲಿ ಸ್ಪೆರಿಕಲ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಸ್ಪೆರಿಕಲ್ ಆ್ಯಂಡ್ ಸಿಲಿಂಡ್ರಿಕಲ್ ಇರುತ್ತೆ. ಸೊ ನೀವು ಆ ಥಿಯರಮ್ ಮತ್ತು ಈ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಓದ್ಕೊಂಡ್ರೆ ತುಂಬ ಬೆಸ್ಟ್. ಮತ್ತು ಇಷ್ಟು ಓದಿದ್ರೆ ನಿಮಗೆ ಪಕ್ಕ ಮಾಡ್ಯೂಲ್ 2 ಇಂದ 20 ಔಟ್ ಆಫ್ 20 ಪಕ್ಕ ಸಿಗುತ್ತೆ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಬೇರೆ ಕ್ವೆಶನ್ಸ್ನೆಲ್ಲ ಹಾಗೆ ಸ್ಲೈಡ್ ಮಾಡ್ಕೊಂಡು ಹೋಗ್ತೀನಿ. ನೀವು ಅದನ್ನು ಆ್ಯಸ್ ಅ ರೆಫರೆನ್ಸ್ ಆಗಿ ನೋಡ್ಕೊಂಡಿರಿ. ಅದನ್ನು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್, ಓಕೆನಾ. ಸೊ ಇಲ್ಲಿ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಈ ಥರ ಸರ್ಫೇಸಸ್ ಕೇಳ್ತಾರೆ. ಸೇಮ್ ಇದು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇದು ಆ್ಯಂಗಲ್ ಬಿಟ್ವೀನ್ ಸರ್ಫೇಸ್ ಹಾಕಿ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ಕ್ವೆಶನ್ ಬಂದು ಸೊಲೊನಾಯ್ಡಲ್ಲ ಇರ್ರೋಟೇಷನಲ್ಲ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಡೈವರ್ಜೆನ್ಸ್ ಎಫ್ ಫೈಂಡ್ ಮಾಡಿ ಝೀರೋ ಅಂತ ಕನ್ಕ್ಲೂಡ್ ಮಾಡಿ ಸೊ ಸೊಲೊನಾಯ್ಡಲ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕರ್ಲ್ ಎಫ್ ಅಂತ ತಗೊಂಡ್ರೆ ಕರ್ಲ್ ಎಫ್ ಸಾಲ್ವ್ ಮಾಡಿದಾಗ ನಮ್ಗೆ ಇಫ್ ಏನಾರೋ ಕರ್ಲ್ ಎಫ್ 0 ಬಂದರೆ ಇಟ್ ಈಸ್ ಇರ್ರೋಟೇಷನಲ್. ಸೊ ಈಗ ಈ ಕ್ವೆಶನ್ ರೈಟ್ ಅ ಕೋಡ್ ಇನ್ ಪೈಥಾನ್ ಇರುತ್ತೆ. ಸೊ ಇದು ನಿಮಗೆ ಕಷ್ಟ ಇದ್ದರೆ ಇದನ್ನು ಸ್ಕಿಪ್ ಮಾಡಿ. ಸೊ ಇದು ಆಲ್ಮೋಸ್ಟ್ ನಿಮಗೆ ಮಾಡ್ಯೂಲ್ 2 ಅಲ್ಲಿ 3rd ಅಥವಾ 4th ಕ್ವೆಶನ್ ಅಂತ ಇರುತ್ತಲ್ವಾ. ಸೊ ನೀವು ಆಲ್ಮೋಸ್ಟ್ 3rd ಅಟೆಂಡ್ ಮಾಡಿದ್ರೆ ಬೆಸ್ಟ್. ಯಾರ್ಯಾರಿಗೆ ಈ ಥರ ಪೈಥಾನ್ ಪ್ರೋಗ್ರಾಮ್ ಕಷ್ಟ ಅವರು ಕ್ವೆಶನ್ ನಂಬರ್ 3 ಅಟೆಂಡ್ ಮಾಡಿ. ಹಾಗೆ ಯಾರ್ಯಾರಿಗೆ ಪೈಥಾನ್ ತುಂಬ ಈಸಿ ಇರುತ್ತೆ, ಆಲ್ರೆಡಿ ಪೈಥಾನ್ ಕಲ್ತಿರೋರಿಗೆ, ಅವರೆಲ್ಲ ಕ್ವೆಶನ್ ನಂಬರ್ 4ನ ಅಟೆಂಡ್ ಮಾಡಿ. ಬಿಕಾಸ್ ಥಿಯರಮ್ ಮತ್ತು ಈ ಸಮ್ ಬೇಸ್ಡ್ ಕ್ವೆಶನ್ಸ್ ಕಲಿತ್ರೆ ನಿಮಗೆ ಪಕ್ಕ ಮಾಡ್ಯೂಲ್ 2 ಪೂರ್ತಿ ಕಲಿತ ಹಾಗೆ. ಸೊ ಅದು ಮಿಕ್ಕಿದೇನೂ ಇರಲ್ಲ. ಸೊ ನೀವು ಮೇಯ್ನಾಗಿ ಫಾರ್ಮುಲಾಸ್ ಆಲ್ರೆಡಿ ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ, ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೀಗೆ ಸಿಂಪ್ಲಿಫೈ ಮಾಡೋದು, ಇಷ್ಟು ತಿಳ್ಕೊಂಡ್ರೆ ಸಾಕು. ನಿಮ್ಮ ಮಾಡ್ಯೂಲ್ 2 ಕಂಪ್ಲೀಟ್ ಆಗಿ 20 ಔಟ್ ಆಫ್ 20 ಬರುತ್ತೆ, ಓಕೆನಾ. ಜಸ್ಟ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಮೇಲೆ ನಾನು ಮಾಡ್ತಿರೋದು, ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಥರ ಟಾಪಿಕ್ಸ್ ಮೇಲೆ ನೀವು ಎಲ್ಲ ಥರ ಕ್ವೆಶನ್ಸ್ನ ಒಂದೊಂದ್ಸತಿ ರಫ್ ಆಗಿ ಟ್ರೈ ಮಾಡಿ ನೋಡಿ, ಓಕೆನಾ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.